ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಉಳ್ಳಾಳ್ ಉಪಕಾರ ಬಡಾವಣೆಯ ವೀರಶೈವ ಲಿಂಗಾಯತ ಬಳಗದ ವತಿಯಿಂದ KLE ಕಾನೂನು ಕಾಲೇಜು ಸಭಾಂಗಣದಲ್ಲಿ ವಾರಣಾಸಿ ಜಂಗಮವಾಡಿ ಮಠದ ಡಾಕ್ಟರ್ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ವಾರಣಾಸಿಯ ಜಂಗಮವಾಡಿ ಮಠದ ಡಾಕ್ಟರ್ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳು, ಪಂಚಸೂತ್ರ ಅಕಾಡೆಮಿ ಲಂಡನ್ನ ಡಾಕ್ಟರ್ ಚಂದ್ರಶೇಖರ ಕಾವಾಡಿ ಮಠ, KLE ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ JH ಮಲ್ಲಿಕಾರ್ಜುನಯ್ಯ, ಡಾಕ್ಟರ್ ಮಹೇಶ್ HS ಶ್ರೀಕಾಂತ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ದಾನಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. पादोऽस्य विश्वाभूतानि त्रिपादस्यां नृतन्तिवे त्रिपादोद्भवुदैः पुरुषः पादोऽस्येहा भवात् पुनः ततो विश्वं व्यक्रामत् शासनानशने अग्नि तस्मात् विराडजायत ಶ್ರೀ 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 1008 ಜಗದ್ಗುರು ವಿದ್ಯಾವಾಚಸ್ಪತಿ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು, ಜಂಗಮವಾಡಿ ಮಠ, ವಾರಣಾಸಿ, ಉತ್ತರ ಪ್ರದೇಶ. ಪರಮ ಪೂಜ್ಯ ಮಹಾಸನ್ನಿಧಿಯವರಿಂದ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಪಂಚಸೂತ್ರಕೃತೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ತಂದು ಮಾದೇವ ನಿಮ್ಮ ಸೋಜು ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಿದ್ದು. ಕಳೆದ ಬಾರಿ ನಾವು ಮಾನ್ಯ ಅಂದರೆ ಸನ್ನಿಧಿಯವರನ್ನ ನಮ್ಮ ಮನೆಗೆ ಆಹ್ವಾನಿಸಿದ್ವಿ. ಆಗ ಎಲ್ಲರೂ ನಾವು ಪೂಜೆ ಎಲ್ಲ ಆದ ನಂತರ ಎಲ್ಲರೂ ಹೇಳಿದರು, ಕಾಶಿ ಜಗದ್ಗುರುಗಳನ್ನು ನಮ್ಮ ಲೇಔಟಿಗೆ ಕರೆಸ್ಬಿಟ್ಟು ನೀವು ಅವರಿಂದ ಒಂದು ಆಶೀರ್ವಚನವನ್ನು ನೀವು ಮಾಡಿಸಲಿಲ್ಲ, ನಮಗೆ ಗುರುಗಳ ಆಶೀರ್ವಚನ ಬೇಕಿತ್ತು ಅಂತ ಬಹಳ ಜನ ಎಲ್ಲರೂ ಕೇಳ್ಕೊಂಡ್ರು.
ಆದ್ದರಿಂದ ನಾವು ಏನು ಮಾಡಿದ್ವು, ಈ ಸರಿ ನಾವು ಮಹಾಸನ್ನಿಧಿಯವರಲ್ಲಿ ವಿನಂತಿಸ್ಕೊಂಡು ನಮ್ಮ ಲೈವರ್ಗೆ ತಾವು ಆಗಮಿಸಬೇಕು, ನಮ್ಮ ಎಲ್ಲ ನಿವಾಸಿಗಳನ್ನು ಕುರಿತು ತಾವು ಆಶೀರ್ವಚನ ನೀಡಬೇಕು ಅಂತ ಕೇಳ್ಕೊಂಡ್ವಿ. ಕೇಳ್ಕೊಂಡ ತಕ್ಷಣ ಅಂದರೆ ಆಗಾಗ ಗುರುಗಳು ನಾವು ಶಿವಮೊಗ್ಗದಲ್ಲಿದ್ದರು, ಅವಾಗ ಅಲ್ಲಿ ಹೋಗಿ ಕೇಳಿಕೊಂಡು ಭಿನ್ನಹ ಮಾಡ್ಕೊಂಬಂದಿದ್ವಿ. ಅದರಂತೆ ಗುರುಗಳು ಇವತ್ತಿನ ದಿನ ನಮ್ಮಲ್ಲಿ ಜೊತೆಯಲ್ಲಿದ್ದಾರೆ. ಆದ್ದರಿಂದ ಅವ್ರಿಗೂ ಒಂದು ಸ್ವಾಗತ ಹೇಳಿದ್ದೀನಿ. ಈ ಒಂದು ಕೇಳಿಕೊಂಡಾಗ ನಮಗೆ ಓದಿದ್ದೇನೆಂದರೆ, ಮೊದಲೇ ಒಂದು ಏನು ಅಂದರೆ ನಾವೆಲ್ಲರೂ ಒಂದು ಒಟ್ಟಾಗಬೇಕು ಅಂತೇಳಿ. ನಮ್ಮಲ್ಲಿ ಇದುವರೆಗೂ ಕೂಡ ಈ ಥರ ವೀರಶೈವ ಲಿಂಗಾಯತ ಬಳಗ ಉಪಕಾರ ಲೇಔಟ್ ಅಂತ ಎಲ್ಲೂ ಇರಲಿಲ್ಲ, ಉಪಕಾರ ಬಡಾವಣೆ ಅಂತ. ಆದ್ದರಿಂದ ಏನು ಮಾಡಿದ್ವಿ, ಸಮಯ ಕಾಲಾವಕಾಶ ಕಡಿಮೆ ಇದ್ದಿದ್ದರಿಂದ ನಾವು ಯಾವುದೇ ರೀತಿಯಿಂದ ಇಲ್ಲಿ ಏನಂದರೆ ಒಂದು ಆಡಳಿತ ವರ್ಗ ಮಂಡಳಿ ಅಥವಾ ಏನೋ ಒಂದು ಪ್ರೋಟೋಕಾಲ್ಸ್ ಇರುತ್ತೆ, ಅದು ಯಾವುದೂ ನಾವು ಮಾಡಿಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿರ್ತಕ್ಕಂಥ ಒಂದು ಆಯೋಜಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಅಷ್ಟೇ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನುಗೂಡಿ ಭಕ್ತಿಯಲ್ಲಿ, ಅನುದಿನ ಗುರುವಿನೊ ಅನುಗೂಡಿ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ನಾನೇನೆಂಬುದ ಬಿಡಿರಿ, ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ. ತಾನುಭವದ ಸುಖ ತಾನೇ ಕೈ ಸೇರುವುದು, ತಾನುಭವದ ಸುಖ ತಾನೇ ಕೈ ಸೇರುವುದು. ಅನುಗೊಳಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಇತಿಹಾಸದಲ್ಲಿ ಸ್ಪಷ್ಟವಾಗಿ ಬರ್ತದೆ, ಕರ್ನಾಟಕದ ಜಂಗಮರೇ ಇಲ್ಲಿ ನಮ್ಮ ಅರ್ಚಕರಾಗಿರ್ತ ಅದು ಒಂದು ದಿನ 332 ತಲೆಮಾರುಗಳಿಂದ 332 ತಲೆಮಾರು ಅಂದರೆ ಒಂದೊಂದು ತಲೆಮಾರಿಗೆ ನೀವು 20 ವರ್ಷ ಹಾಕಿದ್ರು 6000 ವರ್ಷ ಇತಿಹಾಸ. ನಾವು ಉತ್ತರ ಭಾರತವೇ ಎಲ್ಲ ಅಂತ ಅಂದ್ಕೊಂಡು ಎಲ್ಲ ನಾವು ಅದನ್ನ ನೋಡ್ತಾ ಇರ್ತೀವಿ. ಆದರೆ ಸ್ಥಾಪನೆ ಆಗಿರೋದು ಇಲ್ಲಿಂದ ಹೋಗಿ ಸ್ಥಾಪನೆ ಆಗಿರೋದು ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮಗೆ. ಇವೆಲ್ಲವೂ ವ್ಯರ್ಥ ಅಂತ ವಾದ ಮಾಡ್ತೀವಿ, ಇವೆಲ್ಲವೂ ಉಪಯೋಗಕ್ಕಿಲ್ಲ ಅಂತ ವಾದ ಮಾಡ್ತೀವಿ. ಹಾಗೆ ಇವೆಲ್ಲವಕ್ಕೂ ಕೂಡ ಒಂದೊಂದೇ ತನ್ನದೇ ಆದ ಸೈದ್ಧಾಂತಿಕ ನಿಲುವಿದೆ, ತತ್ವಜ್ಞಾನ ಇದೆ. ಇದೆಲ್ಲವಕ್ಕೂ ಮೂಲ ಕಾರಣ ಅಂದರೆ ಇದೆಲ್ಲವನ್ನು ಸಂಶೋಧನೆ ಮಾಡಲಿಕ್ಕಾಗಲಿ ಇದನ್ನೆಲ್ಲ ಮಾಡಲಿಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಕಾಶಿ ಜಗದ್ಗುರು. ಸುಮಾರು 10 ವರ್ಷದ ಕೆಳಗಡೆ ನಾವು ಸಿದ್ಧಾಂತ ಶಿಖಾಮಣಿಯನ್ನು ಮತ್ತು ಈ ಒಂದು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದಾಗ ಅಲ್ಲಿ ನಮಗೆ ಒಂದು ಕಾಶಿ ಜಗದ್ಗುರು ತಮ್ಮ ಮಾರ್ಗದರ್ಶನವನ್ನು ಕೊಡ್ತಾ ಬಹುಶಃ ಸುಮಾರು 10 ವರ್ಷದ ಕೆಳಗಡೆ ಒಂದು ದಾವಣಗೆರೆಯಲ್ಲಿ ಭೇಟಿ ಮಾಡಿದಾಗ ಅಲ್ಲಿ ಹೇಳಿದ್ವಿ, ವಿಜ್ಞಾನ ಇಡೀ ಪ್ರಪಂಚದ ವಿಜ್ಞಾನಿಗಳು ಇದರಂತ ತಿರುಗಿ ನೋಡಬೇಕು, ಹಂಗೆ ಮಾಡಬೇಕು ಇದು ಅಷ್ಟು ವಿಜ್ಞಾನ ಇದೆ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ತತ್ವಶಾಸ್ತ್ರದಲ್ಲಿ. ಇದನ್ನೇ ಸಿದ್ಧಾಂತ ಶಿಖಾಮಣಿಯನ್ನೇ ಮೂಢನಂಬಿಕೆ ಅನ್ನುವಂಥ ಬಹಳಷ್ಟು ಜನ ಇದೇ ಬೆಂಗಳೂರಿನಲ್ಲಿದ್ದಾರೆ. ಆದರೆ ಇದರಲ್ಲಿ ವಿಜ್ಞಾನ ಇದೆ ಅಂತ ತಿಳಿಸುವಂಥ ಒಂದು ಸಂಶೋಧನೆಯನ್ನು ಮಾಡಬೇಕಂತ ಹೇಳಿ 10 ವರ್ಷದಿಂದ ದಾವಣಗೆರೆಯಲ್ಲಿ ನಮ್ಮ ಕೊಟ್ರೇಶನ್ ಒಂದು ಮನೆ ಇದೆ, ಅವರು ಗೃಹ ಪ್ರವೇಶ ಸಮಿತಿ ಅಂತ ಹೋದಾಗ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದು ಅವಾಗ ಆಶೀರ್ವಾದ ಮಾಡಿದ್ರು. ಈಗ ಅದಷ್ಟನ್ನು ಸಂಶೋಧನೆ ಮಾಡಿ ಸೂತ್ರಗಳನ್ನು ತತ್ವಜ್ಞಾನಕ್ಕೆ ಅಳವಡಿಸಿದ ನಂತರ ಈಗ ಬಂದಿರುವಂಥ ಒಂದು ಇದನ್ನು ನಾವೀಗ ಪಬ್ಲಿಷ್ ಮಾಡಾಗಿದೆ. ಇದನ್ನು ಇದು ನಮ್ಮ ಭಾರತೀಯ ತತ್ವಶಾಸ್ತ್ರದ ಒಂದು ಶಕ್ತಿಯನ್ನು ತೋರಿಸುವಂಥದ್ದು. ಹಾಗೆ ಎಲ್ಲರೂ ಕೂಡ ಈ ನಮ್ಮ ತತ್ವಶಾಸ್ತ್ರದಲ್ಲಿ ಶ್ರದ್ಧೆಯಲ್ಲಿ ಇಟ್ಕೊಂಡು ಅಧ್ಯಯನವನ್ನು ಮಾಡ್ತಾ ಭಾರತೀಯ ತತ್ವಶಾಸ್ತ್ರ ಈ ಮತ್ತೆ ಕೇವಲ ಶ್ರೇಷ್ಠ ಬುದ್ಧಿಮತ್ತೆ ಅಂತ ಹೇಳಿದಲ್ಲ, ಶ್ರೇಷ್ಠ ಬುದ್ಧಿಮತ್ತೆ ಅನ್ನುವಂಥದ್ದು ನಮ್ಮ ಜೀವನವನ್ನು ಬದಲಾವಣೆ ಮಾಡಬೇಕು. ಬರುವಂಥ ದಿನಗಳಲ್ಲಿ ಇನ್ನು ಕೆಲವು 2-3 ವರ್ಷಗಳಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕೇಳ್ತೀರಲ್ಲ, ಇದು ಬರೀ ಜರ್ನಿ ಅಷ್ಟೇ. ಮುಂದೆ ಇನ್ನು 2-3 ವರ್ಷದಲ್ಲಿ ಶ್ರೇಷ್ಠ ಬುದ್ಧಿಮತ್ತೆ ಬರುತ್ತೆ. ಅದು ಸಂಶೋಧನೆ ಮಾಡ್ತಾರೆ, ಕೇವಲ ಇಡೀ ವಿಶ್ವದ 5 ಕಂಪನಿಗಳು ಸಂಶೋಧನೆ ಮಾಡ್ತಾ ಇರೋದು. ಅದರಲ್ಲಿ ನಮ್ಮದು ವಿಶ್ವದ ಮೊದಲನೇ ಸಂಸ್ಥೆ ಅದನ್ನು ಸಂಶೋಧನೆ ಮಾಡಿ
2030ನೇ ವರ್ಷದಷ್ಟೊತ್ತಿಗೆ, ಇಂದಿನ 4 ವರ್ಷ, ಇವತ್ತು 2026, ಭಾಳ ದೂರ ಇಲ್ಲ, 10 ವರ್ಷ 15 ವರ್ಷ ಪ್ರಾಜೆಕ್ಟ್ ಅಲ್ಲ. ಈ 4 ವರ್ಷದಲ್ಲಿ ಶ್ರೇಷ್ಠ ಬುದ್ಧಿಮತ್ತೆ ಬರುತ್ತೆ. ಬಂದಾಗ ನಮ್ಮೆಲ್ಲರ ಜೀವನ ಅಸ್ತವ್ಯಸ್ತ ಮಾಡುವಂಥ, ಅಂದರೆ ಕೇವಲ ಒಂದು ರೀತಿಯಲ್ಲಿ ಒಳ್ಳೆಯದು ಕೂಡ ಆಗುತ್ತೆ. ಅಸ್ತವ್ಯಸ್ತ ಯಾವ ರೀತಿ ಆಗಿದ್ದಾರೆ ಕೆಲಸದ ವಿಚಾರದಲ್ಲಿ, ಮಕ್ಕಳಿಗೆ ಸಿಗುವಂಥ ಕೆಲಸ ಇರ್ಬೋದು. ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಬಹಳಷ್ಟು ಬದಲಾವಣೆ ಆಗೋಗಿದೆ. ಎಷ್ಟೋ ಜನಕ್ಕೆ ಕೆಲಸಗಳು ಸಿಗ್ತಾ ಇಲ್ಲ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಓದಂಥವ್ರು ಕೂಡ ಹಲವಾರು ಜನ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಇದೆಲ್ಲ ಆಗ್ಬೇಕಾದ್ರೆ ಇನ್ನು ಸೂಪರ್ ಇಂಟೆಲಿಜೆನ್ಸ್ ಏನಾದರೂ ನಮಗೆ 2030 ಬಂತು ಅಂತ ಹೇಳಿದ್ರೆ ನಾವು ಅದಕ್ಕೆ ತಯಾರಾಗಬೇಕಂತೆ. ಅದನ್ನು ನಾವು ತಯಾರಾಗಲಿಲ್ಲ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರಕ್ಕೆ ನಮ್ಮ ಮಕ್ಕಳು ಇವತ್ತು ತಯಾರಾಗಲ್ಲ. ನಾವೆಲ್ಲ ಕೂಡ ಅಂತ ಹೋಗ್ತೀವಿ. ಅಮೆರಿಕದಲ್ಲಿ ಮಾಡಿರುವ ಸಂಶೋಧನೆಯನ್ನು ನಾವು ರಿಪೀಟ್ ಮಾಡ್ತಾ ಇದ್ದೀವಿ ಭಾರತದಲ್ಲಿ. ಚಾಟ್ ಜಿಪಿಟಿ ಥರ ನಾವೊಂದು ಮಾಡೋಣ, GPT 4 ಮಾಡೋಣ, 5 ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಅದು ಅವ್ರು ಎಲ್ಲಿ ಗುರಿ ಇಟ್ಟಿದ್ದಾರೆ ಅಂತ ನಾವು ನೋಡ್ತಾ ಇಲ್ಲ. ಆ ಗುರಿ ಇರೋದು ಶ್ರೇಷ್ಠ ಬುದ್ಧಿವಂತೆ ಅಂತ. ಅದನ್ನು ಭಾರತಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ಹೇಳಿ ಕೇವಲ ನಮ್ಮ ಸಂಘೀಯ ಆಶೀರ್ವಾದದಿಂದ ಕೇವಲ 2 ವಾರದ ಕೆಳಗಡೆ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆಯಲ್ಲ, VTU ಜೊತೆ ಒಂದು ಒಡಂಬಡಿಕೆ ಆಗಿದೆ. ನಮ್ಮ ಸಂಸ್ಥೆ ಜೊತೆ ಒಡಂಬಡಿಕೆ ಆಗಿದೆ. ಅದರ ಮೂಲಕ ಸುಮಾರು 75,000 ಎಂಜಿನಿಯರ್ಸ್ನ, ಇಡೀ ವಿಶ್ವದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಿಗೋಲ್ಲ, 75,000 ಎಂಜಿನಿಯರ್ಸ್ನ ಭಾರತಕ್ಕೆ ಶ್ರೇಷ್ಠ ಬುದ್ಧಿಮತ್ತೆಯಲ್ಲಿ ತಯಾರು ಮಾಡಬೇಕು ಅಂತ ಹೇಳಿ, ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ನಾವು ಜೊತೆ VTU ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು 75,000 ಜನ ಎಂಜಿನಿಯರ್ಸ್ನ ನಾವು ಭಾರತಕ್ಕೆ ಒಳ್ಳೆ ಮಾಡಲಿಕ್ಕೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹುಃ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣೀಂ ಶಂಭೋಃ ಪ್ರಣಮಾಮಿ ಪರಾಂ ಶಿವಾಂ. ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ಈ ವಿಶೇಷವಾದಂತಹ ಸಂಜೆಯ ಈ ಪವಿತ್ರ ಕಾಲದಲ್ಲಿ ವೀರಶೈವ ಲಿಂಗಾಯತ ಬಳಗದ ಉಪಕಾರ ಬಡಾವಣೆ, ಉಳ್ಳಾಲು, ಬೆಂಗಳೂರು, ನೀವೆಲ್ಲರೂ ಕೂಡ ಮಹಾಸನ್ನಿಧಾನಗಳವರ ದಿವ್ಯ ಆಶೀರ್ವಾದವನ್ನು, ದರ್ಶನವನ್ನು ಪಡೆದು ಜೀವನದಲ್ಲಿ ಒಂದು ವಿಶೇಷವಾದಂತಹ ಅನುಭವ ಹಾಗೂ ಮಹಾ ಅನುಭವಜ್ಞರ ಅಮೃತವಾಣಿಯ ಮೂಲಕ ಜೀವನದಲ್ಲಿ ಒಂದು ವಿಶೇಷವಾದಂತಹ ಮಾರ್ಗ ಏನಾದರೂ ಸಿಗುತ್ತೇನೋ ಎನ್ನುವ ಒಂದು ಉದ್ದೇಶದಿಂದ
ನಿಜವಾಗಲೂ ಬಹಳ ವಿಶೇಷವಾದಂತಹ ಆಧ್ಯಾತ್ಮಿಕ ಆಶೀರ್ವಚನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಸದಸ್ಯರು ಎಲ್ಲರೂ ಕೂಡ ಬಹಳ ಸುಂದರವಾದಂತಹ ಒಂದು ರೂಪಕಲ್ಪನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದ ಸೇವೆಯನ್ನು ಮಾಡ್ತಾ ಇದ್ದೇನೆ. ಮುಂಜಾನೆ ಕಾಶಿ ಜಗದ್ಗುರು ಮಹಾಸನ್ನಿಧಾನಗಳವರ ಇಷ್ಟಲಿಂಗ ಮಹಾಪೂಜೆ ಹಾಗೂ ವಿಶೇಷವಾದಂತಹ ಎಲ್ಲರಿಗೂ ಅನ್ನದಾನ ಸೇವೆಯನ್ನು ಮಾಡಿರುವಂತಹ ಪ್ರೊಫೆಸರ್ ಮಹೇಶ್ ರವರು ಹಾಗೂ ಜೊತೆಗೆ ಈ ಭಾಗದಲ್ಲಿರುವಂತಹ ಎಲ್ಲ ಸಮಾಜದ ಹಿತಚಿಂತಕರೆಲ್ಲರೂ ಕೂಡಿ ಇಂದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರುಗಳ ಆಶೀರ್ವಾದ ಇರಬೇಕಂತ ಹೇಳಿ ಮಹಾಸನ್ನಿಧಾನಗಳವರಿಗೆ ಪ್ರಾರ್ಥನೆ ಮಾಡುತ್ತಾ ಅರ್ಚನೆ, ಅರ್ಪಣೆ ಮತ್ತು ಅನುಭವ ಅನ್ನುವಂಥ 3 ಮಾತುಗಳು ಬರ್ತವೆ. ಇಷ್ಟಲಿಂಗವನ್ನು ಅರ್ಚನೆ ಮಾಡಬೇಕು, ಲಿಂಗಾರ್ಚನೆಗೆ ಬಂದಂಥವರೆಲ್ಲರಿಗೂ ಅರ್ಪಣೆ ಪ್ರಸಾದ ವಿತರಣೆ ಮಾಡಬೇಕು. ಆಮೇಲೆ ಅನುಭವವನ್ನು ಮಾಡಬೇಕನ್ನುವಂಥ ಪದ್ಧತಿ ಕಳೆದ ವರ್ಷ 2 ಆಗಿದ್ದು, ಈ ವರ್ಷ ಮುಂದುವರೆದ ಭಾವವಾಗಿ ಅನುಭವ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅನುಭವ ಅಂದ್ರೆ ಏನು? ಕೆಲವು ಜನ ಸೇರಿಕೊಂಡು ತಿಳಿದಂಥವರು, ಅನುಭವಿಗಳಾದವರು ತಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಹಂಚಬೇಕು. ಕೇಳಿ ಅನುಭವಿಗಳಾದವರು ಕೂಡ ತಾವು ಕೂಡ ತಮ್ಮ ಅನುಭವವನ್ನು ಹಂಚಿಕೋಬೇಕು. ಇದಕ್ಕೆ ಶಾಸ್ತ್ರದಲ್ಲಿ ಸ್ವಾಧ್ಯಾಯ ಪ್ರವಚನ ಅಂತ ಕರೀತಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂದ್ರೆ ಪ್ರತಿದಿನ ಹೇಗೆ ಊಟ ಮಾಡ್ತೀವಿ ಹಾಗೆ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡೋದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ತಾನು ಸ್ವಾಧ್ಯಾಯ ಮಾಡಿ ತಿಳ್ಕೊಂಡದ್ದನ್ನು ಇನ್ನೊಬ್ಬರಿಗೆ ತಿಳಿಸೋದಕ್ಕೆ ಅದಕ್ಕೆ ಪ್ರವಚನ ಅಂತ ಕರೀತಾರೆ. ಈ ಸೃಷ್ಟಿಯನ್ನು ಮಾಡುವಂಥ ಸಂದರ್ಭದೊಳಗೆ ಬ್ರಹ್ಮದೇವ ತನ್ನ 4 ಮಾನಸ ಪುತ್ರರನ್ನು ನಿರ್ಮಾಣ ಮಾಡ್ತಾನೆ. ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ ಅಂತ. ಅವರಿಗೆ 4 ಜನರನ್ನು ಕರೆದು ಬ್ರಹ್ಮಂದು ಆದೇಶ ಮಾಡ್ತಾನೆ. ನೀವು ಭೂಲೋಕದಲ್ಲಿ ಹೋಗಬೇಕು, ಸ್ವಾಧ್ಯಾಯ ಪ್ರವಚನಗಳ ಬಗ್ಗೆ ಜನರಿಗೆ ನೀವೆಲ್ಲ ತಿಳುವಳಿಕೆ ಹೇಳಬೇಕು. ಅವರು ಬ್ರಹ್ಮನ ಆದೇಶ ಪಡ್ಕೊಂಡು ಹೊರಟರು.
ಒಂದು ಸ್ವಲ್ಪ ಮುಂದೆ ಹೋಗಿ ವಾಪಸ್ ಬಂತು. ಸ್ವಾಧ್ಯಾಯ ಇದು ನಮ್ಮ ಅಧೀನವಾಗಿರುವಂಥದ್ದು. ನಾವು ಎಲ್ಲಿ ಬೇಕಾದರೆ ಕೂತ್ಕೊಂಡು ಅಧ್ಯಯನ ಮಾಡ್ಬೋದು. ಅದರ ಪ್ರವಚನ ಮಾಡಬೇಕು ಅಂದರೆ ಇಂಥ ಭವನಗಳು ಬೇಕು, ಬಂದವರಿಗೆ ಕೂಡಲಿಕ್ಕೆ ಕುರ್ಚಿ ವ್ಯವಸ್ಥೆ ಇರಬೇಕು, ಮೈಕ್ ಇರಬೇಕು, ಪ್ರಚಾರ ಮಾಡಬೇಕು. ಇವುಗಳನ್ನು ವರ್ಷದಲ್ಲಿ 1 ಸರಿ 2 ಸರಿ ಯಾವಾಗಾದರೂ ಮಾಡ್ಬೋದು. ನೀವು ದಿನಾಲು ಮಾಡಿ ಅಂತೇಳಿ ಹೆಂಗೆ ಸಾಧ್ಯ? ಸ್ವಾಧ್ಯಾಯ ಸಾಧ್ಯ ಆಗ್ತದೆ, ಪ್ರವಚನ ಮಾಡೋದು ಹೇಗೆ ಸಾಧ್ಯ? ಜನರು ಬಾರದೇ ಇದ್ದರೆ ನಾವು ಯಾರಿಗೆ ಪ್ರವಚನ ಮಾಡೋದು? ಅವಾಗ ಬ್ರಹ್ಮದೇವರು ಹೇಳ್ತಾರೆ, ನೀವು 4 ಜನ ಇದ್ದೀರಪ್ಪ, ನಿಮ್ಮ ಸ್ವಾಧ್ಯಾಯ ಅಂತ ನೀವು ಮಾಡೇ ಮಾಡ್ತಾರೆ. ಸಾಯಂಕಾಲಕ್ಕೆ ಒಂದು ಯಾವುದೋ ಗುಡಿಯಲ್ಲೋ ಒಂದು ಪ್ರಾರ್ಥನಾ ಮಂದಿರದಲ್ಲಿ ನೀವು ಕೂಡ್ರಿ. 4 ಮಂದಿ ಪೈಕಿ ಒಬ್ಬರು ನೀವು ಪ್ರವಚನ ಮಾಡ್ರಿ, ನೀವೇ 3 ಮಂದಿ ಕೂತ್ಕೊಂಡು ಕೇಳ್ರಿ. ನೀವು 3 ಮಂದಿ ಕೇಳೋದನ್ನು ನೋಡ್ಕೊಂಡು ಮತ್ತೊಂದು 3 ಮಂದಿ ಬರ್ಬೋದು, ಇನ್ನೊಂದು 6 ಮಂದಿ ಬರ್ಬೋದು, 100 ಮಂದಿ ಬರ್ಬೋದು. ಯಾರು ಬಾರದ್ರೆ ಏನು ತೊಂದರೆ ಇಲ್ಲ, ನೀವಾರು ಕೇಳ್ತಿರಲ್ಲ. ಅದಕ್ಕೆ ನಿಮ್ಮನ್ನು 4 ಮಂದಿ ನಾವು ನಿಮ್ಮನ್ನು ಕಳಿಸಿವೆ ಅಂತ ತಿಳ್ಕೊಂಡು ಹೇಳಿ ಈ ಸ್ವಾಧ್ಯಾಯ ಪ್ರವಚನದ ಪರಂಪರೆಯನ್ನು ಜಗತ್ತಿಗೆ ತಿಳಿಸುವುದಕ್ಕಾಗಿ ಬ್ರಹ್ಮನ 4 ಮಾನಸ ಪುತ್ರರು ಬಂದು ಪ್ರಚಾರ ಮಾಡಿದ್ದಕ್ಕೆ ಇವತ್ತು ಆ ಪರಂಪರೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. 4 ಯುಗದ ಪರಂಪರೆಯನ್ನು ಕೂಡ ಹೇಳ್ಕೊಂಬರ್ತೀವಿ. ಪರಂಪರೆಯನ್ನು ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಗಳಲ್ಲಿ 5 ಜನ ಆಚಾರ್ಯರು ಬೇರೆ ಬೇರೆ ಹೆಸರುಗಳಿಂದ ಪ್ರಾದುರ್ಭೂತರಾಗಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಸನಾತನ ಧರ್ಮವನ್ನು ಅವರು ಪ್ರಚಾರ ಮಾಡಿದ್ದಾರೆ, ಪ್ರಸ್ತಾಪನೆ ಮಾಡಿದ್ದಾರೆ. ಸನಾತನ ಅಂದ್ರೇನು? ಯಾವ ಧರ್ಮ ಯಾವಾಗಲೂ ಇರ್ತದೋ ಅದಕ್ಕೆ ನಾವು ಸನಾತನ ಸನಾತನ ಅಂತ ಕರ್ಕೊಂಡ್ಬಂದೆ. ಶಿವನೇ ಸನಾತನವಾಗಿರುವಾಗ ಶಿವನಿಂದ ಉಪದಿಷ್ಟವಾಗಿರ್ತಕ್ಕಂಥ ಧರ್ಮವು ಕೊಡೋದು ಸನಾತನವಾಗಿರುವಂಥದ್ದೇ. ಅದಕ್ಕೆ ಕಾಲ ಸೀಮೆಯನ್ನು ಮಾಡಲಿಕ್ಕೆ ಬರೋದಲ್ಲ. ಶಿವ ಹೇಳ್ತಕ್ಕಂಥ ಧರ್ಮ ಯಾವುದಪ್ಪ ಅಂದ್ರೆ ಅದಕ್ಕೆ ಶಿವಧರ್ಮ ಅಂತ ಕರಿತೀವಿ, ಅದಕ್ಕೆ ಶಿವಾದ್ವೈತ ಸಿದ್ಧಾಂತ ಅಂತ ಕರಿತೀವಿ, ಅದಕ್ಕೆ ನಾವು ವೀರಶೈವ ಧರ್ಮ ಅಂತ ಕರಿತೀವಿ, ಅದಕ್ಕೆ ನಾವು ಇತ್ತೀಚೆಗೆ ಲಿಂಗಾಯತ ಅಂತ ಕರ್ಕೊಂಡ್ಬರ್ತಾ ಇದ್ದೇವೆ. ಅದಕ್ಕೆ ಸನಾತನ ಧರ್ಮ, ಶಿವಾದ್ವೈತ ಧರ್ಮ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಎಲ್ಲವೂ ಒಂದೇ. ಅದರ ಯಾವ ಭೇದವೂ ಕೂಡ ಇಲ್ಲ ಅನ್ನುವಂಥದ್ದನ್ನು ನಾವು ಮೊಟ್ಟ ಮೊದಲು ತಿಳ್ಕೊಂಡಿರ್ಬೇಕು. ಹಾಗಾಗಿ ಧರ್ಮದ ವೈಶಿಷ್ಟ್ಯತೆ ಏನು, ಈ ಧರ್ಮದ ವಿಶೇಷತೆ ಏನು ಅಂದ್ರೆ ಎಲ್ಲೆಲ್ಲಿ ತುಂಬಿರುವಂಥ ದೇವರನ್ನು ನಮಗೆ ಅತ್ಯಂತ ಸಮೀಪದಲ್ಲಿ ತೋರಿಸುವಂಥ ಧರ್ಮ ಇದೆ. ಆ ದೇವರನ್ನು ಕಾಣಲಿಕ್ಕೆ ನಾವು ಎಲ್ಲ ಕಡೆ ಹೋಗ್ತೀವಿ. 12 ಜ್ಯೋತಿರ್ಲಿಂಗಗಳಿಗೆ ಹೋಗ್ತಿದ್ದೇವೆ, ನಮ್ಮ ಊರಿನ ದೇವಾಲಯಕ್ಕೆ ನಾವು ಹೋಗ್ತೀವಿ. ಅಂದರೆ ಎಲ್ಲ ಕಡೆ ಇರುವಂಥ ದೇವರನ್ನು ಎಲ್ಲ ಕಡೆ ಅಡ್ಡಾಡ್ಕೊಂತ ಹೋಗೋಣದ್ರಿಂದ ನಮ್ಮ ಸಮಯ ಬಹಳ ಅಪವ್ಯಯವಾಗ್ತದೆ. ಅದಕ್ಕೆ ಎಲ್ಲಲ್ಲಿರ್ತಕ್ಕಂಥ ದೇವರನ್ನು ನಮಗೆ ಕೈಯಲ್ಲಿ ಇಷ್ಟಲಿಂಗ ರೂಪದಲ್ಲಿ ಕೊಡುವುದರ ಮೂಲಕ ಬಹಳ ಎಲ್ಲಿ ಅಡ್ಡಾಡೋದು ಬೇಡ, ಇಲ್ಲೇ ಪೂಜೆ ಮಾಡೋದು ತಿಳ್ಕೊಂಡು ಕೊಟ್ಟರು. ಅದಕ್ಕೆ ಬಸವಣ್ಣವರು ಹೇಳಿದ್ರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ,
ಎನ್ನ ಕಾಲುಗಳೇ ಕಂಬ, ದೇಹವೇ ದೇಗುಲ, ಶಿರವೇ ಬಣ್ಣ ಕಳಸವಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ದೇವರು ಎಲ್ಲರ ಹೃದಯದಲ್ಲಿ ಆತ್ಮರೂಪದಲ್ಲಿ ವಾಸ ಮಾಡಿದ್ದಾನೆ. ಇದೇ ಆತ್ಮದರ್ಶನ ಮಾಡಿಕೊಳ್ಳದೆ ಮನುಷ್ಯನ ಜೀವನದ ಗುರಿ. ಈ ಆತ್ಮದರ್ಶನ ಮಾಡ್ಕೋಬೇಕಾದ್ರೆ, ಆತ್ಮರೂಪದ ದೇವರನ್ನು ನಾವು ಕಾಣಬೇಕಾದ್ರೆ ನಾವು ಗುಡಿ ಅಡ್ಡಾಡಿದ್ರೆ ಆಗೋದಿಲ್ಲ ಅಂತ ತಿಳ್ಕೊಂಡು ಪಂಚಾಚಾರ್ಯರು ನಮ್ಮ ಕೈಯಲ್ಲಿ ನಮ್ಮ ಆತ್ಮದ ಪ್ರತಿಕೃತಿಯನ್ನೇ ಲಿಂಗ ರೂಪವಾಗಿ ಕೊಡೋದು. ಅದಕ್ಕೆ ನಾವು ಇಷ್ಟಲಿಂಗ ಅಂತ ಕರಿತೀವಿ. ಆ ಲಿಂಗ ಯಾವಾಗ ನಮ್ಮ ಜೊತೆಗೆ ಇರ್ತದೆ. ನಾವು ತಾಯಿಯ ಗರ್ಭದಲ್ಲಿದ್ದಾಗ ಪ್ರಾಪ್ತವಾಗಿರುವಂತಹ ಲಿಂಗ ನಾವು ಕೊನೆಗೆ ಸತ್ತು ಸಮಾಧಿಯಲ್ಲಿ ಹೋಗೋ ಕಾಲಕ್ಕೆ ಭೂಗರ್ಭದಲ್ಲಿ ನಮ್ಮ ಜೊತೆ ಬರುವಂತ ಲಿಂಗ ಅದು. ಅದಕ್ಕೆ ಆ ಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡೋ ಉದ್ದೇಶ ಅಂದ್ರೆ ದೇವರು ಬಹಳ ದೂರ ಇಲ್ಲ, ದೇವರು ನನ್ನಲ್ಲೇ ಇದ್ದಾನೆ. ಅವನ ಪೂಜೆ ಮಾಡಬೇಕಾದ್ರೆ ನನ್ನ ಕೈಯಲ್ಲಿ ಇಟ್ಕೊಂಡು ನಾವು ಯಾವಾಗ ಬೇಕಾದಾಗ ಮುಟ್ಟಿ ಪೂಜೆ ಮಾಡಬಹುದು. ದೇವರನ್ನ ಅತ್ಯಂತ ಸಮೀಪದಲ್ಲಿ ತೋರಿಸಿ ಈ ದೇವರನ್ನ ಪೂಜೆ ಮಾಡತಕ್ಕಂಥ ಹಕ್ಕು ಎಲ್ಲರಿಗಿದೆ. ಮನುಷ್ಯರಾದವರು ಎಲ್ಲರೂ ಈ ದೇವರನ್ನು ಧರಿಸಬಹುದು, ಎಲ್ಲರೂ ದೇವರನ್ನ ಪೂಜೆ ಮಾಡಬಹುದು. ಬ್ರಾಹ್ಮಣರು ಮಾಡಬಹುದು, ವೈಶ್ಯರು ಮಾಡಬಹುದು, ಕ್ಷತ್ರಿಯರು ಮಾಡಬಹುದು, ಶೂದ್ರರು ಮಾಡಬಹುದು, ಅಂತ್ಯಜರು ಮಾಡಬಹುದು. ಯಾವ ಭೇದವಿಲ್ಲಾರದೆ ಯಾರ್ಯಾರಿಗೆ ಲಿಂಗ ಪೂಜೆ ಮಾಡಬೇಕನ್ನುವಂಥ ಇಚ್ಛೆ ಆಗತ್ತೆ ಅವರೆಲ್ಲರಿಗೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಮಸ್ತ ಮಾನವ ಸಮಾಜಕ್ಕೆ ಅತ್ಯಂತ ಸಮೀಪದಲ್ಲಿ ದೇವರನ್ನು ತೋರಿಸಿ ಆ ಇಷ್ಟಲಿಂಗದ ಮುಖಾಂತರ ಪ್ರಾಣಲಿಂಗ ಭಾವಲಿಂಗಗಳ ಪರಿಕಲ್ಪನೆಯನ್ನು ಮಾಡಿ ತಾನಿದ್ದಲ್ಲಿಯೇ ಇದೇ ಜನ್ಮದಲ್ಲಿ ಮುಕ್ತಿ ಕೊಡಿಸ್ತಕ್ಕಂಥ ಧರ್ಮ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ಕರೆಸಿಕೊಳ್ಳುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.